ಒಂದು ದಿವಸ ಒಂದು ಪೆದ್ದ ಅಂತ ಒಂದು ಕ್ಯಾರೆಕ್ಟ್ರು ಎಂಟ್ರ್ ಆಗಬೇಕಾಯ್ತು ಪಿಕ್ಚರ್ಗೆ. ಸಾಯಂಕಾಲ ಶೂಟಿಂಗ್ ಇಟ್ಕೊಂಡಿದ್ರು. ಓಕೆ. ಮನೆ ಆಳು, ಗೌಡ್ರ ಮನೇಲಿ ಆ ಮನೆ ಆಳು ಪೆದ್ದ ಅಂತ. ಯಾರಿಗೆ ಹಾಕೋಣ ಅಂತ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ರು. ನಾನು ಕೆ ವಿ ಜಯರಾಮ್ ಸ್ವಲ್ಪ ಕ್ಲೋಸ್ ಆಗಿದ್ದರು. ಏನು ಬುದ್ಧಿ, ಏನು ಸಮಾಚಾರ, ಏನು ಭಾಳ ಯೋಚನೆ ಮಾಡ್ತಿದ್ರು. ಇಲ್ಲ ಕಣ, ಒಂದು ಕ್ಯಾರೆಕ್ಟರ್ ಆಗಬೇಕು, ಯಾರಿಗೆ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಮಾಡ್ತಾಯಿದ್ರು. ನನ್ನ ಪಾಡು ನಾನು ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ದೆ. ಜಯರಾಮ್ ಅವರು ಏನೋ ಫ್ಲ್ಯಾಶ್ ಆಯಿತು ಕೆ ವಿ ಜಯರಾಮ್ಗೆ. ಹೇಳಿದ್ರು ಮಾರ್ಗದರ್ಶನ, ಸರ್ ನಮ್ಮ ಡಿಗ್ರಿನ ಯಾಕೆ ಹಾಕ್ಬಾರ್ದು ಆ ಕ್ಯಾರೆಕ್ಟ್ರಿಗೆ? ಹೌದಲ್ಲ, ಡಿಗ್ರಿ ಮಾಡ್ತೀಯಣ್ಣ? ಓ, ನಿಮಗೂ ಆಸೆ ಇತ್ತು? ನಾವು ನನಗೇನು ಗೊತ್ತಿದ್ದೆ, ನೋಡ್ತಿದ್ನಲ್ಲ ಸ್ಟೇಜ್ನಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಕ್ಯಾಮ್ರಾದಲ್ಲಿ ನಮಗೇನು ಗೊತ್ತಿಲ್ಲ. 2 ಪೇಜು ಸೀನು, ನಾನು ಲೋಕೇಶು ಒಂದು ಬುಟ್ಟಿ ಹಚ್ಕೊಂಡು ಬೆಂಕಿ ಹಚ್ಕೊಂಡು ಫಸ್ಟು ಆ ದೀಪದಿಂದ ದುದುಮ್ ಬೇಕಾಗುತ್ತೆ. ನಾನು ಇಷ್ಟು ತಿಪ್ಪಣ್ಣ ನೆಂಟಿ ಮೊದಲಕ್ಕಿ ಬಹು ಚೆನ್ನಾಗಿದ್ದಾಳಂತೆ ಕರ್ಕೊಂಬರ್ತೀವಿ ಮೇಡಮ್. ಅಲ್ಲಿಂದ ಸ್ಟಾರ್ಟು. ಅದು ಫಸ್ಟ್ ಡೈಲಾಗ್? ಅದು ಫಸ್ಟ್ ಡೈಲಾಗ್ ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಭಾಳ ಇದು ಎಲ್ಲ ಕ್ಲಾಪ್ಸ್ ತೊಟ್ಟರು. ಒಂದೇ ಶಾರ್ಟ್ಗೆ ಆಗ್ಬಿಡ್ತು. ಒಂದೇ ಶಾರ್ಟು, ಒಂದೇ ಟೇಕ್. ಕೆ ವಿ ಇವರು ನಮ್ಮ ಎಸ್ ರಾಮಚಂದ್ರನ್ ಕ್ಯಾಮ್ರಾಮ್ಯಾನ್. ಇವಾಗ ಹುಡುಗ ಭಾಳ ಶಾರ್ಪ್ ಆಗಿದ್ದಾನೆ ರೀ, ನೋಡಿ ಅವ್ನ ಕ್ಯಾರೆಕ್ಟರ್ ಏನೋ ಸ್ವಲ್ಪ ಏನೋ ದೊಡ್ಡದಾಗಿ ಮಾಡ್ತೀರಾ, ಮಾಡೋಣ ಸರ್ ಅಂತ ಸುಮ್ಮನೆ ಆದರು.